ಹುಣಸೂರು ತಾಲೂಕಿನ ಗಾವಡಗೆರೆಯ ಗುರುಲಿಂಗ ಜಂಗಮ ಮಠದಲ್ಲಿ ವಚನ ಮಾಂಗಲ್ಯ ವಿವಾಹ ಮಹೋತ್ಸವ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ನಡೆಯಿತು. ಇನ್ನು ನಡೆದ ವಚನ ಮಾಂಗಲ್ಯ ವಿವಾಹ ಕಾರ್ಯಕ್ರಮದಲ್ಲಿ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಅರೇಕ್ಯಾತನಹಳ್ಳಿಯ ವಧು ಶರಣಿ ಗೌತಮಿ ಹಾಗೂ ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ತಾಲೂಕಿನ ಬೇಚನಹಳ್ಳಿಯ ವರ ಶರಣ ನಾಗರಾಜು ಇವರ ವಚನ ಮಾಂಗಲ್ಯ ವಿವಾಹವು ನೆರವೇರಿತು. ಇದೇ ಕಾರ್ಯಕ್ರಮದಲ್ಲಿ ಗುರುಲಿಂಗ ಜಂಗಮ ಮಠದ ಶ್ರೀ ನಟರಾಜ ಸ್ವಾಮೀಜಿ ವಧುವರರಿಗೆ ವಚನ ಬೋಧಿಸಿ ಆಶೀರ್ವಚನ ನೀಡಿ ಮಾತನಾಡಿ, ಧರ್ಮ ಯಾರನ್ನ ವಂಚಿತರನ್ನಾಗಿ ಮಾಡಿಲ್ಲ, ಧರ್ಮದಿಂದ ನಾವೇ ದೂರವಾಗುತ್ತಿದ್ದೇವೆ. ಶರಣರ ಆದರ್ಶಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡು ಸಮಾಜ ಗೌರವಿಸುವಂತಹ ಜೀವನ ನಡೆಸಿ ಶರಣರ ಮಾತುಗಳನ್ನು ಕೇಳಿಸಿಕೊಳ್ಳುವಾಗ ಮೌನವಾಗಿದ್ದರೆ ಮನಸ್ಸಿಗೆ ಸಮಾಧಾನ, ನೆಮ್ಮದಿ ಸಿಗುತ್ತದೆ. ಲಿಂಗಧಾರಣೆ ನಂತರ ಜಾತಿ, ಅಸೂಯೆ, ಅವರು ಬೇರೆ ಇವರು ಬೇರೆ ಎನ್ನುವ ಭಾವನೆ ಬಿಡಬೇಕು. ಮನುಷ್ಯನಿಗೆ ಸಂಸ್ಕಾರ ಬಹಳ ಮುಖ್ಯ ಎಂದರು. ಇನ್ನು ಚನ್ನಗಿರಿಯ ಪಾಂಡುಪಟ್ಟಿ ಮಠದ ಗುರುಬಸವ ಸ್ವಾಮೀಜಿ ಆಶೀರ್ವಚನ ನೀಡಿ, ಆಡಂಬರದ ಮದುವೆಗಿಂತ ಆದರ್ಶ ಕಲ್ಯಾಣ ಮಾಡಿದಾಗ ವಿಶಿಷ್ಟವಾಗಿ ನೆನಪಿನಲ್ಲಿ ಉಳಿಯುತ್ತದೆ. ನೂತನ ವಧುವರರು ಮನಸ್ಸುಗಳು ನೀರು ಹಾಲು ತರ ಇರಬೇಕು. ಹಾಲಿಗೆ ಎಷ್ಟೇ ನೀರು ಹಾಕಿದ್ರೂ ನೀರು ಕಾಣುವುದಿಲ್ಲ, ಆದರೆ ಹಾಲಿಗೆ ಜೇನುತುಪ್ಪ ಹಾಕಿದ್ರೆ ಬೇರೆ ಬೇರೆ ಕಾಣಿಸುತ್ತದೆ. ಆ ರೀತಿ ನಿಮ್ಮ ಮನಸ್ಸುಗಳು ಇರದೆ ಹಾಲು ನೀರು ಬೆರೆಸಿದಾಗ ಒಂದೇ ರೀತಿ ಕಾಣುವ ರೀತಿ ಕಷ್ಟ ಸುಖ ನಡುವೆ ಬಾಳಬೇಕು ಎಂದು ಆಶೀರ್ವಚನ ನೀಡಿದರು. ವಚನ ಮಾಂಗಲ್ಯ ಕಾರ್ಯಕ್ರಮಕ್ಕೆ ನೀವೆಲ್ಲ ನೆನೆದಿದ್ದೀರಿ. ಈಗ ನಿಮಗೆ ನಾಗರಾಜು ಹೇಳೋದೇನೆಂದ್ರೆ, ನಿಜವಾದ ಸಂಬಂಧವನ್ನು ಇಟ್ಕೊಳ್ಳಿ, ಪ್ರೀತಿಯನ್ನ ಕಟ್ಕೊಳ್ಳಿ, ನಿಮ್ಮ ಜೀವನವನ್ನು ಹಸನಾಥ್ ಸಾಕ್ಷಿಯನ್ನ ಮಾತ್ರ ಹೇಳ್ತಾ ಈ ಕಾರ್ಯಕ್ರಮ ಯೋಜನೆ ಮಾಡ್ತಾ ನಮ್ಮ ಬ್ರಿಜೇಂದ್ರ ಸ್ವಾಮೀಜಿ ಹೇಗ್ ಮಾಡೋದು ಹೇಗೆ ಅಂದಾಗ ಪಾಪ ಏನೆಲ್ಲ ಒಂದು ಅಭಿಮಾನ ಮಠ ಗೊತ್ತಿತ್ತು. ಬಂದ್ಮೇಲೆ ಆ ಶ್ರೀಮಂತ ಆ ಜಂಗಮರ ಜೊತೆಯಲ್ಲಿ ಮಾತಾಡ್ತಾ ಮಧ್ಯಾಹ್ನ ಆಯ್ತು. ಮನಸ್ಸನ್ನ ಪರಿವರ್ತನೆ ಮಾಡೋದಕ್ಕೆ ಒಂದು ಉದಾಹರಣೆ ನಿಮಗೆ ನಾನು ಹೇಳ್ತೀನಿ. ನಮ್ಮ ಮನೆಗೆ ಜಂಗಮರ ಬಂದಿದ್ದು ನಿಜ, ನಾನು ಅಡಿಗೆ ಮಾಡಿದ್ದು ನಿಜ, ಹೇಳಕ್ ಹೋಗಿದ್ದು ನಿಜ, ಬಿಸಿ ಇರೋದು ನಿಜ, ಅವಳು ತಂಗು ಅಂತ ಹೇಳಿದ್ದು ನಿಜ. ಇವೆಲ್ಲವೂ ನನಗೆಲ್ಲ ಗೊತ್ತಿರೋದೆ. ಜಂಗಮರ ದೃಷ್ಟಿಯಲ್ಲಿ ನಮ್ಮನ್ನ ಪರೀಕ್ಷೆ ಮಾಡುವಂತ ಕಾಲ ಇತ್ತು ಮಾವ. ಅದಕ್ಕೋಸ್ಕರವಾಗಿ ಹೆಂಗೆ ಹೇಳಿದ್ರು, ಯಾಕೆ ಹೇಳಿದ್ರು ಅಂತಂದ್ರೆ, ಏನಾದ್ರು ಬಿಸಿದು ಅಂತಂದ್ರೆ ಏನು ಅಂತಂದ್ರೆ, ನೀನೇನಾದ್ರೂ ದುರ್ಗುದ್ರೆ ಕೈ ಬಿಡದೆ ಸಮಗುವ ಜೊತೆಗಾರನೆಂದು ಮಡದಿ ಮಕ್ಕಳ ತೊರೆವ ಪತಿರತ್ನವೆಂದು ನಿಮ್ಮ ಕೈ ಹಿಡಿದೆ ನಂಬಿ ನಾನಿಂದು. ನೋಡಿ, ಪತಿರತ್ನ ಅಂತ ಇದ್ದಾರೆ. ನಮ್ಮ ಹುಡುಗಿನಲ್ಲಿ ಚೆನ್ನಾಗಿ ನೋಡ್ಕೊಳ್ಬೇಕು. ಈ ರುದ್ರಾಕ್ಷಿ ಕಟ್ಟಿದ್ದೀವಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸತಿರತ್ನ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಚೆನ್ನಾಗಿ ನೋಡ್ಕೋಬೇಕು. ಮೊನ್ನೆ ಮಲ್ಲಿಗೆಯ ತೆರೆ ಕಟ್ಟಿ ಸೇವಂತಿಗೆಯ ಚಪ್ಪರವನಿಕ್ಕಿ ಪುಷ್ಪದಾನಿಗಳೆಲ್ಲ ನಿಮ್ಮನವೇ ಬಂದಿದೆ. ನಮಗೆಯೋ ನಮ್ಮ ಕೂಡಲ ಸಂಗಮ ದೇವಲ್ಲೆಯೋ ಮದುವೆ, ನಮಗೆಯೋ ನಮ್ಮ ಕೂಡಲ ಸಂಗಮ ದೇವಲ್ಲೆಯೋ ಮದುವೆ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ನಾಗರಾಜ ಮತ್ತು ಗೌತಮಿಯವರಿಗೂ ಮದುವೆ. ಆಯ್ತು ಹಾಂ ಬಿಡಿ ಸರ್. ಈ ಕಡೆ